ಈಗ ಸಾಮಾನ್ಯ ನೋಡಿ, ನಾವು ಗಂಡಸರು ಎಷ್ಟೇ ಮಾಡಿದ್ರು ಕರ್ನಾಟಕದ ಗಂಡಸರು ಬೆಲೆ ಇಲ್ಲ. ಪಾಪ ನಂದಿನಿ ಆಗಿರ್ಬೋದು, ಎಲ್ಲರೂ ಪಾಪ ಅಣ್ಣವ್ರು ಸಹಿತ ಎಲ್ಲರೂ ಫ್ರೀಯಾಗಿ ಮಾಡ್ತಾರೆ. ಪ್ರವಾಸೋದ್ಯಮ ಇಲಾಖೆಗೆ ನಮ್ಮ ಹೀರೋಗಳು ಅದು ಫ್ರೀ. ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ಮ ಹೀರೋ ಬರ್ತಾರೆ, ಅವ್ರಿಗೂ ಫ್ರೀ. ಅದೇ ಅವ್ರಿಗೆ ಮುಖ ತೊಳ್ಕೊಳಕ್ಕೆ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ 6 ಕೋಟಿ ಕೊಡ್ತಾರೆ. ಅಟ್ಲೀಸ್ಟ್ ಹೆಂಗಸರ ಪಕ್ಕದಲ್ಲಿ 3 ಕೋಟಿಯಿಂದ ನನಗೆ ಅಟ್ಲೀಸ್ಟ್ 6 ಲಕ್ಷ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಇದ್ರೆ ಅವ್ರಿಗೆ ಕೂಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳಿದ್ರೆ ಅಷ್ಟೇ, ಆಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ. ಹೌದಣ್ಣ? ಅಲ್ಲ ನೋಡೋಣ, ಅಲ್ಲ ಅವ್ರು ಹೇಳಿದ್ದನ್ನು ಹೇಳ್ದೆ ನಾನು. ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ, ಗಂಡಸರ ಬೆಲೆ ಇಲ್ಲ. ಸೊ ಅವ್ರಿಗೆ 6 ಕೋಟಿ ಎಲ್ಲ ಕೊಡ್ತಾರೆ, ನಿಮ್ಗೆ ಅಟ್ಲೀಸ್ಟ್ 60 ಲಕ್ಷ 6 ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಹೀರೋಯಿನ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಳ್ಳೇದಾಗ್ಲಿ. ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ಗೆ ಒಳ್ಳೇದಾಗ್ಲಿ. ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೇದಾಗ್ಲಿ. ಇನ್ನೊಂಚೂರು ಗಡ್ಡ ಎಲ್ಲ ಬಿಟ್ಟರೆ KGF ಪಾರ್ಟ್ 3ಗೆ ವಿಲನ್ ಆಗಿ ಓಡಾಡ್ಬೋದು ನೀವು. ಪ್ರಶಾಂತ್ ನಿರ್ಮಾಣ ಒಂದು 2 ರೌಂಡ್ ಹೊಡೆದ್ರೆ KGF ಪಾರ್ಟ್ 4 ಪಕ್ಕ ಫಿಕ್ಸ್. NTR ಸಿನಿಮಾದ ನಿನ್ನೆ ಹಾಕತ್ತಾರೆ. ಗಡ್ಡ ಬಿಟ್ಟರೆ ಯಾರನ್ನೂ ಬಿಡೋದು ಅವ್ರು ಕಾರಣ ನನಗೆ ಗೊತ್ತಿರಂಗೆ. ಒಳ್ಳೇದಾಗ್ಲಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ. ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗಿ. ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್, ತುಂಬಾ ಖುಷಿ. ಅಂಡ್ ಈ ಕಾರ್ಯಕ್ರಮಕ್ಕೆ ಬರಕ್ಕೆ 2 ಹೌದಾ ಸೂಪರ್ ಅಣ್ಣ. ಈ ಸಿನಿಮಾಗೆ ನನಗೆ ಬರಕ್ಕೆ 2 ಮುಖ್ಯವಾದ ಕಾರಣ. ನನ್ನ ನೋ ಕೊಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು. ಎದ್ದು ನಿಂತ್ಕೊಂಡು ಹಂಗಲ್ಲ, ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ, ಮುಖ ನೋಡ್ಕೊಳ್ಳಿ ಎಲ್ಲರೂ ಅಂತ ಕೂತ್ಕೊಳ್ಳಿ. ಸೊ 2ನೇದು ಕನ್ನಡ ಸಿನಿಮಾ ಅಂತ. ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಇರಲು ದಿನಕ್ಕೆ 3.5 ಲೀಟರ್ ಬೇವು ಸುರಿಸೋರೆ. ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ. ಅಂಡ್ ನಿರ್ಮಾಪಕರು ಒಳ್ಳೇದಾಗಿ. ಏನಣ್ಣ? ಅಲ್ಲಣ್ಣ, ಸಿನಿಮಾ ಕೊಡೋಣ ಅವ್ರು ಕರೆದಿದ್ದಕ್ಕೆ ಬಂದೆ. ಕರೆದ ನಾನೇನ ಬರ್ತಿರ್ಲಿ, ಕರೆಯದೆ ಬರುವವನ ಬರೆಯದೆ ಓದಿದವನ ಬರಿಗಾಲಲ್ಲಿ ನಡೆದವನ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಜ್ಞ ಅವತ್ತೇ ಹೇಳೋರು. ಕರಿತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು? ಕರೆದು ಅದಕ್ಕೆ ಬಂದೆ. ಹೆಂಗೆ ನಾವು. ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದ್ದಾರೆ. ಕೋಟೆ ಅಣ್ಣ ಕೋಟಿಗೆ ಒಂದು ವ್ಯಕ್ತಿತ್ವ. ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ. ಸುದಿ ಅವರು ಸರ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು. ಎಲ್ಲರಿಗೂ ಅಷ್ಟೇ, ಸ್ಟೇಜ್ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ. ಯಾವುದೋ ಒಂದ್ ಹೆಸರು ಬಿಟ್ಬಿಟ್ರೆ ಆಮೇಲೆ ಅನ್ಕೊಂಡ್ರೆ ಕಷ್ಟ ಆಯ್ತು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ. ನೀವು ಕೇಳಿದ್ರಿ ದುಡ್ಡು ಹಾಕ್ಬಿಟ್ಟು ಹೀರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್. ಮೋಕ್ಷಣ್ಣ ನೀವಲ್ವಾ ಕೇಳಿದ್ದು? ಯೂಶಲಿ ಹೆಂಗ್ ಗೊತ್ತಾ, 2006 ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದಷ್ಟು ಜನ ಬಂದ್ರು, ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಕ್ಕೆ ಶುರು ಮಾಡಿದ್ರು. ಆ ಪರಂಪರೆನ ಮುಂದುವರಿಸ್ತವ್ರೆ 20 ವರ್ಷಗಳ 19 ವರ್ಷದ ನಂತರ. ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ, ಅವ್ರನ್ನ ಗೌರವಿಸೋಣ. ಒಳ್ಳೇದಾಗ್ಲಿ ಸರ್. ನಿಮ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸಿಲ್ಲ. ಅಂಡ್ ಇವ್ರು ಒಂದು ಮಾತು ಹೇಳಿದ್ರು, ಕರಿತಿದ್ದಂಗೆ ಫಸ್ಟ್ ಭೇಟಿಲೆ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ. ಅದೇ ಆಯ್ತು ಅಣ್ಣ. ಅಣ್ಣ ನೆಕ್ಸ್ಟ್ ಸಿನಿಮಾಗೆ ನನ್ನನ್ನು ಒಂಚೂರು ಹೇಳಿದ ಕೊಡೋದಾದ್ರೆ ನನ್ನ ಹೆಸರನ್ನ ಒಂಚೂರು ನೆನಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು. ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು. ಐ ಲವ್ ಯು. ಓಕೆ. ಸೊ ಒಳ್ಳೇದಾಗ್ಲಿ. ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್, ನಿಮ್ಗೂ ಕೂಡ ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ, ನಾಯಕಿಯಾದ ಅವ್ರಿಗೆ, ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ. ನೋಡಿ, ಇಲ್ಲಿಂದ ಹೋದ ತಕ್ಷಣ ಹೈದರಾಬಾದ್ಗೆ ಹೋಯ್ತಂದ್ರೆ ನೆಕ್ಸ್ಟ್ ತಮನ್ನನೇ ಆಯ್ತಾರೆ. ಒಳ್ಳೇದಾಗ್ಲಿ, ಅವ್ರ ಟೀಮ್ಗೂ ಒಳ್ಳೇದಾಗ್ಲಿ ಅಂತ. ಅಲ್ಲ 6 ಕೋಟಿ 30 ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೇದಾಗ್ಲಿ. ನಿರ್ದೇಶಕರೇ, ನಿಮ್ಮ ಹೆಸರು ಹೇಳಿಲ್ಲ ಅಂತ ಆಮೇಲೆ ಮುಖ ಸಿಲ್ಡಿಸ್ಕೊಬಿಡಿ. 3 ಸಲ ಫೋನ್ ಮಾಡಿದ್ದೀರ. ಆಮೇಲೆ ಏನಪ್ಪಾ ಥ್ಯಾಂಕ್ ಯು, ಧನ್ಯವಾದ. ಆಯ್ತು ಮುಗಿಸ್ತೀನಿ ಬಿಟ್ಟು, ನಮ್ಮ 4 ಆಗೈತೆ ಅಂತ ಗೊತ್ತಾಗ ಎಷ್ಟು ಸಲ ಹೇಳ್ತೀರಾ ಪದೇ. ಒಳ್ಳೇದಾಗ್ಲಿ, ಧನ್ಯವಾದ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದೇ ಒಂದು ಮಾತು ಹೇಳಿ ಇಲ್ಲಿಗೆ ನಿಲ್ಲಿಸ್ತೀನಿ. ನಂದು ಹೇಳಲ್ಲ, ಸುಮ್ನಿರೋಣ. ನಿಂದೊಳ್ಳೆ ಹಿಂಸೆ ಯಾರನ್ನ ಬೇಕಾದ್ರೆ ತಡ್ಕೋಬಹುದು. ಈ ಮನೋಣ್ಣನ ಮೋಕ್ಷ ಸಿಗ್ತದೆ. ಮನುಷ್ಯ ಪಾಪ ಮಾಡಿದ್ರು, ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ. ಇವರಿಬ್ರು ಸರಿಯಾಗಿ ಸಿಗಾಕೊಂಡವ್ರು ನಮ್ಗೆ. ಇರ್ಲಿ ಆಯ್ತು, ಅವ್ರ ವಿಷಯ ಆಯ್ತು. ಕಿವಿಲಿ ಹೇಳ್ತಾರೆ ಇನ್ನೂ ಒಂದು 10 ನಿಮಿಷ ಮಾತಾಡಿ ಅಂತ. ಅವೆಲ್ಲ ಇಲ್ಲಿ ಒಂದು ಮಾತು ಹೇಳಿ ಮುಗಿಸ್ತೀನಿ. ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗಕ್ಕೆ ನೋಡ್ತಾ ಇರ್ತಾರೆ. ಒಂದೇ ಒಂದು ಮಾತು ನಾನು ಎಲ್ಲರೂ ಹೇಳೋಂಥದ್ದು. ನಾನು ನನ್ನ ಸಿನಿಮಾದ ಅಂತ ಹೇಳಲ್ಲ, ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ ಗಮನಕ್ಕೆ ತರಬೇಕು ಅಂತ. ನಮ್ಮ ಶಿವಣ್ಣ ಅವರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಅಥವಾ ಧ್ರುವ ಅವರು ಇರ್ಬೋದು, ಇತ್ತೀಚೆಗೆಲ್ಲ ಬೆಳವಣಿಗೆ ಒಂದಷ್ಟು ಆಡಿಯೋ ತಾವೆಲ್ಲ ನೋಡಿದ್ವಿ. ನಾನೊಂದು ಮಾತು ಹೇಳ್ತೀನಿ. ಇವತ್ತಿಗೆ ಒಂದು 4-5 ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲಿರೋ ಎಲ್ಲ ಪತ್ರಕರ್ತರು, ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು. ಒಂದು ಘಟನೆ ಹೇಳಬೇಕು, ಜನಕ್ಕೆ ಗೊತ್ತಿರಲಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. DKD ಫೈನಲ್ಸ್ ಹಿಂದಿನ ದಿನ, ಯಾಕೆಂದ್ರೆ ಅದು ಮುಗಿದ 2 ದಿನಕ್ಕೆ ಅವ್ರು ಅಮೆರಿಕಾಗೆ ಹೋಗ್ತಾರೆ ಅಂತ ಒಂದು ಆಯ್ತು. ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗೆ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು. ಲಾಸ್ಟ್ ವಿಸಿಟ್ ಕಂಠೀರವದಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತಿದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ. ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋ ಕೊಕೇನ್ ಸೆಟ್ಗೆ ಅಂತ. 1:30-2 ಗಂಟೆ ನಿಮಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು. ಶಿವಣ್ಣ ಬಂದಿದ್ದು 4-4:30. ಯಾಕೆ ಈ ಮಾತು ಹೇಳ್ತೇನೆ, ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ. ಯಾರೋ ಹೇಳ್ತಾರೆ ಆಡಿಯೋ ಮಾತ್ರ ಕಿವಿ ಕೊಡಬೇಡಿ.
ಸೊ ಒಂದು ಮಾತು ಯಾಕೆ ಹೇಳಬೇಕು ಅಂತ ಅನಿಸ್ತು ಅಂದರೆ ಎರಡು ಕಾಲ್ಗಿರೋ ಎಲ್ಲ ಮಾಧ್ಯಮದವರು ಬಂದರು ಶಿವಣ್ಣ ಬಂದಾಗ. ಬಟ್ ಶಿವಣ್ಣ ಬಂದಿದ್ದು 4 ಗಂಟೆ ಆಯಿತು. ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು, 4 ಎಲಿಮಿನೇಷನ್ಸ್ ಇತ್ತು, ಇದೆಲ್ಲ ಮುಗಿಸ್ಕೊಂಡು ಬಂದರು. ಆಗ ಮಾಧ್ಯಮದವ್ರ ಬಾಯಿ ಕೇಳಿದಂಥ ಒಂದು ಪ್ರಥಮ್, ಯೂಶಲಿ ಎಲ್ಲರೂ ಒಂದು ಕಡೆ ಅರ್ಧ ಗಂಟೆ 1/4 ಗಂಟೆ ಲೇಟರ್ ಹೊರಟೋಗ್ತೀವಿ, ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ, ಆ ಕಾರಣಕ್ಕೆ ಇರ್ತೀವಿ. ಸೊ ಯಾರೋ ಏನೋ ಹೇಳೋರು, ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯಸ್ಸು ಒಂದೊಂದು ದಿನ ಇದ್ರು, ಇನ್ನೂ 100 ವರ್ಷ ಚೆನ್ನಾಗಿರ್ತಾರೆ. ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ಒಳ್ಳೇದಾಗ್ಲಿ, ನಮ್ಮ ಚಿತ್ರರಂಗ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬ್ರ ತಂಡದ ಮೇಲೆ ನೀವೇನು ಮಾಧ್ಯಮದವ್ರು ತೋರಿಸೋರು ನಮ್ಮ ಹತ್ರ ಹೊಸಬ್ರ ಮೇಲೂ ಇರ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಧನ್ಯವಾದ, ಥ್ಯಾಂಕ್ ಯು. ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ, ನಾನು ಇಂಪಾರ್ಟೆಂಟ್, ನನ್ನನ್ನು ನೋಡ್ಕೊಳ್ಳಿ. ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇವತ್ತು KV8 ಒಂಚೂರು ಅದು ಇದು ಕೆಲಸಗಳೆಲ್ಲ ಇತ್ತು, ಅದೊಂಚೂರು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡರ್ ತಗೋರ್ಬೇಕಂತ 2 ಮುಗಿಸ್ಕೊಂಡು ಬರೋದಕ್ಕೆ ಒಂಚೂರು ಲೇಟ್ ಆಯಿತು. ನಾನು ಇಂಪಾರ್ಟೆಂಟು, ನನ್ನ ಮರಿಬೇಡಿ, ನಂತರ ಟ್ಯಾಲೆಂಟನ್ನು ಬೆಳೆಸಿ, ಕಲಾವಿದನ ಬೆಳೆಸ್ತಾರೆ, ನಮ್ದು ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅದು ಕಟ್ ಆದ್ರೂ ನಾವು ಸೇರಿಸ್ಕೊತೀವಿ, ಕಟ್ ಮಾಡ್ತೀವಿ, ಬೇರೆಯವ್ರು ಸೇರಿಸ್ತಾರೆ. ಸರಿಯಾ? ಥ್ಯಾಂಕ್ ಯು. ಹೌದು ಅಣ್ಣ, ದುಡ್ಡು ಹಾಕಿದೀವಣ್ಣ, ನಾನು ಉಳಿಬೇಕಣ್ಣ, ನಾನು ಚೆನ್ನಾಗಿರ್ಬೇಕಣ್ಣ. ಯಾಕೆ ಯಾರು ಕಂಬಿಡಿದ್ದೀನಿ ನಾನು? ಯಾಕೆ? ಆಯ್ತು, ಅವ್ರು ಹೇಳಿದ್ದೀನಿ, ಒಳ್ಳೇದು ಹೇಳಿದ್ದೀನಿ ತಾನೆ. ನಿರ್ಮಾಪಕ ದುಡ್ಡು ಹಾಕೋರು ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ ತಾನೆ, ನಿರ್ದೇಶಕರು ಒಳ್ಳೇದ ಹೀರೋ ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ. ಹೈದರಾಬಾದಲ್ಲಿ ಕೂತಿರೋ ಹೀರೋಗೂ ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ ತಾನೆ, ಈ ಕಡೆ ಸುದೀಪ್ ಚೆನ್ನಾಗಿರ್ಲಿ ಅಂತ ಹೇಳಿದ್ರು, ಕೋಟೆ ಪ್ರಭಾಕರ್ ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ ತಾನೆ. ಮತ್ತೆ ನನ್ನ ಹತ್ರ ಏನು ನೀವು ಇಲ್ಲ? ಯಾಕಮ್ಮ? ಯಾಕೆ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇರೋದು ತಪ್ಪಾ? ಹಿಂಗ ಬನ್ನಿ ಹೊರಗಡೆ ಮಾತಾಡ್ತೀನಿ, ಕ್ಯಾಮ್ರಾ ಆಯ್ತು ಅಂತ ಎದುರ್ಕೊಂಡು ಗೌರವದಿಂದ ಪ್ರೀತಿಯಿಂದ ಹೇಳ್ತಾರೆ. ನಮ್ಮ ಲವ್ ಇಲ್ವಾ? ಇದೇನಾ ಪ್ರತಾಪ್ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ 100 ಸಲ ಹೇಳ್ತೀರಿ, ಹಿಂಗ ಆಯ್ತು. ಥ್ಯಾಂಕ್ ಯು, ಧನ್ಯವಾದ ಅಣ್ಣ, ಥ್ಯಾಂಕ್ ಯು.